Hello everyone, welcome back to my channel. My name is Ravi Mandarthi and you are watching Tejas Easy English. I hope you are doing well. ಸ್ನೇಹಿತರೆ, ಜನರಿಗೆ ಒಂದು ಮೈಂಡ್ ಸೆಟ್ ಇರುತ್ತೆ. ಏನು ಮೈಂಡ್ ಸೆಟ್ ಕೇಳಿದ್ರೆ ಇಂಗ್ಲೀಷನ್ನು ಮಾತಾಡಬೇಕಾದ್ರೆ ಗ್ರಾಮರ್ನ ಕಲಿತು ಮಾತಾಡಬೇಕು ಅಂತೇಳಿ. ಯಾಕಂದರೆ ಯಾವುದೇ ಭಾಷೆಯನ್ನು ಮಾತಾಡುವ ಸಂದರ್ಭದಲ್ಲಿ ಇಲ್ಲದೆ ಇರುವಂತಹ ಒಂದು ಹೆಸಿಟೇಷನ್, ಒಂದು ಡೌಟ್ ಇಂಗ್ಲೀಷ್ ಮಾತಾಡಬೇಕಾದ್ರೆ ಇರುತ್ತೆ. ಯಾಕಂದರೆ ಜನರಿಗೆ ಒಂದು ಕಾನ್ಸೆಪ್ಟ್ ಇರುತ್ತೆ, ಏನಂದರೆ ಯಾವಾಗಾದರೂ ಮಾತಾಡಬೇಕಾದ್ರೆ ಗ್ರಾಮೆಟಿಕಲಿ ಮಿಸ್ಟೇಕ್ ಆದರೆ ಜನ ಏನು ಅಂದ್ಕೊಳ್ತಾರೆ ಅಂತೇಳಿ. ದಟ್ ಈಸ್ ನಾಟ್ ದ ರೈಟ್ ಲರ್ನಿಂಗ್ ಮೈಂಡ್ ಸೆಟ್. ಇದು ಸರಿಯಾದ ಕಲಿಕೆಯ ವಿಧಾನದ ಮೈಂಡ್ಸೆಟ್ ಅಲ್ಲ, ಅದರ ಬದಲಿಗೆ ಮಾತಾಡ್ತಾನೆ ಇಂಗ್ಲೀಷ್ ಕಲಿಬೇಕು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಬಿ ಫಾರ್ಮನ್ನು ಬಳಸಿ ಯಾವ ರೀತಿಯಾಗಿ ಇಂಗ್ಲೀಷ್ ವಾಕ್ಯಗಳನ್ನು ಮಾಡ್ಬೋದು ಅಂತೇಳಿ ನೋಡ್ತಾ ಹೋಗೋಣ. ನಾವು ತಮ್ನೇಲಲ್ಲಿ ತಿಳಿಸಿದ ಹಾಗೆ ಈ 10 ವಾಕ್ಯಗಳನ್ನು ನೀವು ಮಾಡೋದು ಕಲಿತ್ರೆ ಅರ್ಧ ಇಂಗ್ಲೀಷ್ ಕಲಿತ ಹಾಗೆ. ಅಂದರೆ ಅದರ ಅರ್ಥ ವೆಲ್ ಬಿಗಿನ್ ಈಸ್ ಹಾಫ್ ಡನ್ ಅಂತಾರಲ್ಲ, ಒಂದು ಕೆಲಸವನ್ನು ತುಂಬ ಚೆನ್ನಾಗಿ ಪ್ರಾರಂಭ ಮಾಡಿದ್ರೆ ಅರ್ಧ ಕೆಲಸ ಮುಗ್ದಂತೆ ಅಂಥೇಳಿ. ಹಾಗಾಗಿ ಇವತ್ತಿನ ಸೆಷನ್ನಲ್ಲಿ ನಾವು ಬಿ ಫಾರ್ಮನ್ನು ಬಳಸಿ ಯಾವ ರೀತಿ ವಾಕ್ಯವನ್ನು ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಹಾಗಾದರೆ ಮೊದಲಿಗೆ ಒಂದಿಷ್ಟು ಪ್ರೀವಿಯಸ್ ಆಗಿ ಒಂದಿಷ್ಟು ಐಡಿಯಾವನ್ನು ತಿಳ್ಕೊಳ್ಳೋಣ. ಏನು ಕೇಳಿದ್ರೆ ವಾಟ್ ಈಸ್ ಬಿ ಫಾರ್ಮ್ ಅಂತೇಳಿ. ಬಿ ಫಾರ್ಮ್ ಅಥವಾ ಹೆಲ್ಪಿಂಗ್ ವರ್ಬ್, ಏನು ಪ್ರೈಮರಿ ಆಕ್ಸಿಲರೀಸ್ ಅಂತ ನಾವು ಇಂಗ್ಲೀಷಲ್ಲಿ ಕರಿತೀವಿ. ಈಸ್, ಆ್ಯಮ್, ಆರ್ ಅನ್ನು. ಹಾಗಾದರೆ ಈಸ್ ಎಲ್ಲಿ ಯೂಸ್ ಆಗುತ್ತೆ ಕೇಳಿದ್ರೆ ಹಿ, ಶಿ, ಇಟ್ ಮತ್ತು ನೇಮ್ಗಳ ಮುಂದೆ ಮತ್ತು ಸಿಂಗ್ಯುಲರ್ ಮುಂದೆ ಈಸ್ ಯೂಸ್ ಆಗುತ್ತೆ. ಉದಾಹರಣೆಗೆ ಹಿ ಈಸ್ ಎ ಡಾಕ್ಟರ್, ಶಿ ಈಸ್ ಎ ಸೈಂಟಿಸ್ಟ್, ಇಟ್ ಈಸ್ ಗುಡ್, ರಮೇಶ್ ಈಸ್ ಅ ಗುಡ್ ವರ್ಕರ್, ಈ ರೀತಿಯಾಗಿ ಯೂಸ್ ಆಗುತ್ತೆ. ವಿಶೇಷವಾಗಿ ನಾವಿಲ್ಲಿ ಪ್ರೆಸೆಂಟ್ ಫಾರ್ಮನ್ನು ನೋಡ್ತಾ ಇದ್ದೀವಿ, ಗಮನಿಸಿ. ಇನ್ನು ಆ್ಯಮ್ ಅನ್ನೋದು ಒನ್ ಆ್ಯಂಡ್ ಓನ್ಲಿ ಐ ಎನ್ನುವಂತಹ ಒಂದು ಪ್ರನೌನ್ನ ಮುಂದೆ ಯೂಸ್ ಆಗುವಂಥದ್ದು. ಐ ಆಮ್ ಎ ಟೀಚರ್, ಐ ಆಮ್ ನಾಟ್ ವೆಲ್, ಐ ಆಮ್ ನಾಟ್ ಕಮಿಂಗ್ ಟು ಸ್ಕೂಲ್, ಈ ರೀತಿಯಾಗಿ. ಇನ್ನು ಆರ್ ಅನ್ನುವಂಥದ್ದು ಯು, ವಿ, ದೇ ಮತ್ತು ಪ್ಲೂರಲ್ ಫಾರ್ಮ್ ಮುಂದೆ ಯೂಸ್ ಆಗುವಂಥದ್ದು. ಯು ಆರ್ ಗುಡ್ ಎಟ್ ಸ್ಟಡೀಸ್, ವಿ ಆರ್ ನಾಟ್ ಕಮಿಂಗ್ ಟು ಸ್ಕೂಲ್, ದೇ ಆರ್ ವೆರಿ ಗುಡ್ ಮತ್ತು ಪ್ಲೂರಲ್ ಫಾರ್ಮ್ಗಳು ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಫೀಲ್ಡ್, ಈ ರೀತಿಯಾಗಿ ಯೂಸ್ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ನಾವು ನಿನ್ನಿನ ಸೆಷನಲ್ಲಿ ಹೇಳಿದ ಹಾಗೆ ಸ್ಟ್ರಕ್ಚರ್ಸ್ ಜೊತೆಗೆ ಅಭ್ಯಾಸ ಮಾಡ್ತಾ ಹೋಗೋಣ. ಸೊ ಇವತ್ತಿನ ಈ ಒಂದು ಸ್ಟ್ರಕ್ಚರ್ ನೋಡೋದಾದರೆ ಬಿ ಫಾರ್ಮ್ ಪ್ಲಸ್ ಪ್ರೆಸೆಂಟ್ನ ಸ್ಟ್ರಕ್ಚರ್ನ ನೋಡೋದಾದರೆ ಈ ರೀತಿ ಇದೆ. ಯಾವ ಸ್ಟ್ರಕ್ಚರ್ ಇದು? ಬಿ ಫಾರ್ಮ್ ಪ್ಲಸ್ ಬಿ ಫಾರ್ಮ್ ಎಲ್ಲಿ ಯೂಸ್ ಆಗುವಂಥದ್ದು? ಪ್ರೆಸೆಂಟಲ್ಲಿ. ಸ್ನೇಹಿತರೆ, ಸ್ಟ್ರಕ್ಚರ್ ತುಂಬ ಈಸಿ ಇದೆ, ಗಮನಿಸಿ. ಒಂದು ನಾಲೆಡ್ಜ್ ಇರಲಿ ಅಂತೇಳಿ ಈ ಸ್ಟ್ರಕ್ಚರ್ನ ಕೊಡ್ತಾ ಇದ್ದೀವಿ ನೋಡಿ. ಬಿ ಫಾರ್ಮ್ ಪ್ಲಸ್ ಪ್ರೆಸೆಂಟ್ ಟೆನ್ಸಲ್ಲಿ ಸಿಂಪಲ್ ಸೆಂಟೆನ್ಸ್ಗಳು ಯಾವ ರೀತಿ ಇರುತ್ತೆ ಕೇಳಿದ್ರೆ ಸಬ್ಜೆಕ್ಟ್ ಪ್ಲಸ್ ಈಸ್ ಅಥವಾ ಆ್ಯಮ್ ಅಥವಾ ಆರ್ ಇರುತ್ತೆ, ಅದರ ಜೊತೆಗೆ ಆಬ್ಜೆಕ್ಟ್ ಇರುತ್ತೆ. ನೋಡಿ, ಒಂದು ಸಿಂಪಲ್ ಆಗಿರೋ ಒಂದು ವಾಕ್ಯವನ್ನು ನೋಡೋಣ. ಹಿ ಈಸ್ ವೆರಿ ಕ್ಲೇವರ್, ಹಿ ಈಸ್ ವೆರಿ ಕ್ಲೇವರ್. ನೋಡಿ, ಇಲ್ಲಿ ಸಬ್ಜೆಕ್ಟು ಈಸ್ ಬಂದಿದೆ, ವೆರಿ ಕ್ಲೇವರ್ ಅನ್ನುವಂಥ ಆಬ್ಜೆಕ್ಟ್ ಬಂದಿದೆ. ಹಿ ಈಸ್ ವೆರಿ ಕ್ಲೇವರ್ ಅಥವಾ ಶಿ ಈಸ್ ಅ ಟೀಚರ್, ಆ ರೀತಿ. ದೇ ಆರ್ ಎಂಜಿನಿಯರ್ಸ್, ಈ ರೀತಿ ವಾಕ್ಯವನ್ನು ಮಾಡ್ಬೋದು. ಇದನ್ನು ನೆಗೆಟಿವ್ ಮಾಡೋದಾದರೆ ಯಾವ ರೀತಿ? ನಾವು ನಿನ್ನೆ ಹೇಳಿದ ಹಾಗೆ ಯಾವುದೇ ವಾಕ್ಯವನ್ನು ಪಾಸಿಟಿವ್ ಆಗಿ ಮಾಡೋದು, ನೆಗೆಟಿವ್ ಆಗಿ ಮಾಡೋದು, ಇಂಟರೋಗೇಟಿವ್ ಮಾಡೋದನ್ನು ನಾವು ಕಲ್ತ್ವಿ ಅಂದರೆ ಅರ್ಧ ಇಂಗ್ಲೀಷ್ ಕಲ್ತ ಹಾಗೆ, ಮಾತಾಡೋದು ಕಲ್ತ ಹಾಗೆ. ನೆಗೆಟಿವಲ್ಲಿ ಏನಾಗುತ್ತೆ ಕೇಳಿದ್ರೆ ಸಬ್ಜೆಕ್ಟ್ ಇರುತ್ತೆ, ಆ್ಯಸ್ ಯೂಶ್ವಲ್ ಈಸ್, ಆ್ಯಮ್, ಆರ್ ಇರುತ್ತೆ, ಜೊತೆಗೆ ನಾಟ್ ಸೇರಿಕೊಳ್ಳುತ್ತೆ ಮತ್ತು ಆಬ್ಜೆಕ್ಟ್ ಇರುತ್ತೆ. ನೋಡಿ ಯಾವ ರೀತಿ ಆಗುತ್ತೆ. ಹಿ ಈಸ್ ನಾಟ್ ವೆರಿ ಕ್ಲೇವರ್, ಈಸ್ ನಾಟ್ ವೆರಿ ಕ್ಲೇವರ್, ಈ ರೀತಿಯಾಗಿ ನಾವು ಬೇರೆ ವಾಕ್ಯವನ್ನು ನೋಡೋದಾದರೆ ದೇ ಆರ್ ನಾಟ್ ಸೈಂಟಿಸ್ಟ್, ಆ ರೀತಿ. ಸ್ಮಿತಾ ಈಸ್ ನಾಟ್ ಗುಡ್ ಎಟ್ ಸ್ಟಡೀಸ್, ಈ ರೀತಿ ನಾವು ವಾಕ್ಯವನ್ನು ಮಾಡ್ಬೋದು. ನೋಡಿ, ಇಲ್ಲಿ ಹಿ ಅನ್ನುವಂತಹ ಸಬ್ಜೆಕ್ಟ್ ಜೊತೆಗೆ ಈಸ್ ಸೇರಿಕೊಂಡಿದೆ ಆ್ಯಂಡ್ ಪ್ಲಸ್ ನಾಟ್ ಸೇರಿಕೊಂಡಿದೆ. ಹಿ ಈಸ್ ನಾಟ್ ವೆರಿ ಕ್ಲೇವರ್. ಇನ್ನು ಇದನ್ನು ಇಂಟರೋಗೇಟಿವ್ ಮಾಡೋದಾದರೆ, ಇದನ್ನು ಇಂಟ್ರಾಗೇಟಿವ್ ಎಸ್ ಆರ್ ನೋ ಟೈಪ್ ಕ್ವಶನ್ ಮಾಡೋದಾದರೆ ಯಾವ ರೀತಿ ಆಗುತ್ತೆ ನೋಡಿ. ಈಸ್ ಹಿ ವೆರಿ ಕ್ಲೇವರ್, ಈಸ್ ಹಿ ವೆರಿ ಕ್ಲೇವರ್, ಅವನು ತುಂಬ ಬುದ್ಧಿವಂತನ ಕೇಳ್ತೀವಲ್ಲ, ಈಸ್ ಹಿ ವೆರಿ ಕ್ಲೇವರ್. ಅದನ್ನೇ ನಾವು ಇಂಟ್ರಾಗೇಟಿವ್ ನೆಗೆಟಿವ್ ಮಾಡೋದಾದರೆ, ನೆಗೆಟಿವ್ ಇದು ಇಂಟ್ರಾಗೇಟಿವ್ ನೆಗೆಟಿವ್ ಮಾಡೋದಾದರೆ ಸೂತ್ರ ನೋಡಿ. ಈಸ್, ಆ್ಯಮ್, ಆರ್ ಪ್ಲಸ್ ಸಬ್ಜೆಕ್ಟ್, ಅದರ ಜೊತೆಗೆ ನಾಟ್ ಸೇರಿಕೊಳ್ಳುತ್ತೆ ಮತ್ತು ಆಬ್ಜೆಕ್ಟ್ ಸೇರಿಕೊಳ್ಳುತ್ತೆ. ನೋಡಿ, ಇಂಟರಾಗೇಟಿವ್ ನೆಗೆಟಿವ್ ಮಾಡೋದಾದರೆ ಈಸ್ ಹಿ ನಾಟ್ ವೆರಿ ಕ್ಲೇವರ್, ಈಸ್ ಹಿ ನಾಟ್ ವೆರಿ ಕ್ಲೇವರ್. ನೋಡಿ,
ಈಸ್ ಹಿ ವೆರಿ ಕ್ಲೇವರ್, ಅವನು ಬುದ್ಧಿವಂತನ ಕೇಳ್ತೀವಿ. ಇಲ್ಲಿ ಈಸ್ ಹಿ ನಾಟ್ ವೆರಿ ಕ್ಲೇವರ್, ಅವನು ಬುದ್ಧಿವಂತ ಅಲ್ವಾ ಕೇಳ್ತೀವಿ. ಹಾಗಾದರೆ ಇದನ್ನ WH ಕ್ವಶನ್ ಮಾಡೋದಾದರೆ ಹೇಗೆ? ಬಿ ಫಾರ್ಮನ್ನು ಬಳಸಿ ಪ್ರೆಸೆಂಟ್ ಫಾರ್ಮಲ್ಲಿ WH ಕ್ವಶನ್ ಮಾಡೋದು ಹೇಗೆ ನೋಡಿದ್ರೆ, ವೈ ಈಸ್ ಹಿ ವೆರಿ ಕ್ಲೇವರ್, ವೈ ಈಸ್ ಹಿ ವೆರಿ ಕ್ಲೇವರ್, ಅವನು ಯಾಕೆ ತುಂಬ ಬುದ್ಧಿವಂತ? ಅಥವಾ ವೇರ್ ಆರ್ ಯು ಗೋಯಿಂಗ್, ನೋಡಿ ತುಂಬ ಇನ್ನೊಂದು ಈಸಿಯಾಗಿ ನೋಡೋದು, ವೇರ್ ಆರ್ ಯು ಗೋಯಿಂಗ್, ವೇರ್ ಆರ್ ಯು ಗೋಯಿಂಗ್. ಗಮನಿಸಿ, ಈ ಎಲ್ಲ ವಾಕ್ಯಗಳು ಪ್ರೆಸೆಂಟ್ ಫಾರ್ಮಲ್ಲೇ ಇದ್ದಾವೆ. ಹಾಗಾದರೆ ಇವತ್ತಿನ ಆ್ಯಕ್ಚುಯಲ್ ಸೆಷನಿಗೆ ಬರೋಣ, ಇವತ್ತಿನ ವಾಕ್ಯಗಳನ್ನು ನೋಡೋಣ. ಸೊ ಇವತ್ತಿನ ವಾಕ್ಯಗಳನ್ನು ನೋಡ್ತಾ ಹೋದರೆ ನಮಗೆ ಒಂದು ಪಕ್ಕ ಐಡಿಯಾ ಸಿಗ್ತಾ ಹೋಗುತ್ತೆ. ಸೊ ಇವತ್ತಿನ ಸೆಷನ್ನ ವಾಕ್ಯಗಳು ಈ ರೀತಿ ಇದೆ, ಇದನ್ನು ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಿ ನೋಡಿ. ನಾನು ಒಂದೊಂದಾಗಿ ಅದನ್ನು ನಿಮಗೆ ಇಂಗ್ಲೀಷಲ್ಲಿ ಯಾವ ರೀತಿ ಹೇಳಬೇಕು ಹೇಳ್ತಾ ಹೋಗ್ತೀನಿ. ಅವನು ತುಂಬ ಬುದ್ಧಿವಂತ, ಅವನು ತುಂಬ ಬುದ್ಧಿವಂತ, ಅವನು ಕ್ರಿಕೆಟ್ ಆಟಗಾರ ಅಲ್ಲ, ಅವನು ಒಬ್ಬ ಪೊಲೀಸ್ ಆಫೀಸರ್, ನಾನು ಒಬ್ಬ ವಿಮಾನ ಚಾಲಕ, ನೀನು ಕೋಟ್ಯಾಧಿಪತಿನ. ನೋಡಿ, ನಾವು ಹಿಂದೆ ಹೇಳಿದಂಥ ಸ್ಟ್ರಕ್ಚರ್ನ ಯೂಸ್ ಮಾಡಿಕೊಂಡು ಈ ವಾಕ್ಯಗಳನ್ನು ಮಾಡ್ತಾ ಹೋಗೋಣ. ಎಲ್ಲವೂ ಕೂಡ ಪ್ರೆಸೆಂಟ್ ಫಾರ್ಮಲ್ಲಿದೆ ಮತ್ತು ಬಿ ಫಾರ್ಮನ್ನು ಬಳಸ್ಕೊಂಡು ಈಸ್, ಆಮ್, ಆರನ್ನು ಬಳಸ್ಕೊಂಡೇ ಮಾಡುವಂಥ ವಾಕ್ಯಗಳಾಗಿದ್ದಾವೆ. ಗಮನಿಸಿ, ಅವನು ತುಂಬ ಬುದ್ಧಿವಂತ, ಹಿ ಈಸ್ ವೆರಿ ಇಂಟೆಲಿಜೆಂಟ್, ಹಿ ಈಸ್ ವೆರಿ ಇಂಟೆಲಿಜೆಂಟ್. ನೋಡಿ, ಇಲ್ಲಿ ಯಾವ ಸೂತ್ರ ಆ್ಯಡ್ ಆಗಿದೆ? ಸಬ್ಜೆಕ್ಟ್ ಪ್ಲಸ್ ಈಸ್ ಪ್ಲಸ್ ಆಬ್ಜೆಕ್ಟ್. ಅವನು ಕ್ರಿಕೆಟ್ ಆಟಗಾರ ಅಲ್ಲ, he is not the player of cricket, he is not the player of cricket. ಇದನ್ನು ಇನ್ನೊಂದು ರೀತಿಯೂ ಕೂಡ ಮಾಡ್ಬೋದು, he is not a cricket player. ಅವನು ಒಬ್ಬ ಪೊಲೀಸ್ ಆಫೀಸರ್, ಅವನು ಒಬ್ಬ ಪೊಲೀಸ್ ಆಫೀಸರ್, he is a police officer. ನಾನು ಒಬ್ಬ ವಿಮಾನ ಚಾಲಕ, ನಾನೊಬ್ಬ ಪೈಲಟ್ ಅಂತೀವಲ್ಲ, ಐ ಆಮ್ ಅ ಪೈಲಟ್, ಐ ಆಮ್ ಅ ಪೈಲಟ್. ನೋಡಿ, ಇಲ್ಲಿ ಉದ್ಯೋಗವನ್ನು ಹೇಳಬೇಕಾದ ಸಂದರ್ಭದಲ್ಲಿ, ಪ್ರೊಫೆಷನ್ ಹೇಳುವ ಸಂದರ್ಭದಲ್ಲಿ ಈ ರೀತಿ ಯೂಸ್ ಮಾಡ್ತೀವಿ. ಐ ಆಮ್ ಅ ಟೀಚರ್, ಐ ಆಮ್ ಅ ಪೈಲಟ್, ಐ ಆಮ್ ಅನ್ ಎಂಜಿನಿಯರ್, ಐ ಆಮ್ ಅ ಡಾಕ್ಟರ್, ಈ ರೀತಿ. ಇನ್ನು ಇಲ್ಲೊಂದು ಪ್ರಶ್ನೆ ಇದೆ, ನೀನು ಕೋಟ್ಯಾಧಿಪತಿನ ಅಂತೇಳಿ. ಆರ್ ಯು ಮಿಲೇನಿಯರ್, ಆರ್ ಯು ಮಿಲೇನಿಯರ್. ನೋಡಿ, ಅವನು ತುಂಬ ಬುದ್ಧಿವಂತ, ಹಿ ಈಸ್ ವೆರಿ ಇಂಟೆಲಿಜೆಂಟ್. ಅವನು ಕ್ರಿಕೆಟ್ ಆಟಗಾರ ಅಲ್ಲ, ಹಿ ಈಸ್ ನಾಟ್ ದ ಪ್ಲೇಯರ್ ಆಫ್ ಕ್ರಿಕೆಟ್, ಅಥವಾ ಹಿ ಈಸ್ ನಾಟ್ ಅ ಕ್ರಿಕೆಟ್ ಪ್ಲೇಯರ್. ಅವನು ಒಬ್ಬ ಪೊಲೀಸ್ ಆಫೀಸರ್, ಹಿ ಈಸ್ ಅ ಪೊಲೀಸ್ ಆಫೀಸರ್. ನಾನು ಒಬ್ಬ ವಿಮಾನ ಚಾಲಕ, ಐ ಆಮ್ ಅ ಪೈಲಟ್. ನೀನು ಕೋಟ್ಯಾಧಿಪತಿನ, ಆರ್ ಯು ಮಿಲೇನಿಯರ್. ನೆಕ್ಸ್ಟ್ ಸೆಂಟೆನ್ಸ್ಗಳನ್ನು ನೋಡೋಣ. ಈ ಪುಸ್ತಕ ಹರಿದಿದೆ, ಅವನು ನಿನ್ನ ಸ್ನೇಹಿತನ, ಅವನು ನಿನ್ನ ಸ್ನೇಹಿತನ. ಅವನ ಶರ್ಟ್ ಹೊಸದು, ಅವನು ನನ್ನ ಸಹೋದರನಲ್ಲ, ನಾನು ಮೈದಾನದಲ್ಲಿ ಇದ್ದೇನೆ. ಸೊ ಒಂದೊಂದಾಗಿ ವಾಕ್ಯವನ್ನು ನೋಡ್ತಾ ಹೋಗೋಣ. ಈ ಪುಸ್ತಕ ಹರಿದಿದೆ, ದಿಸ್ ಬುಕ್ ಈಸ್ ಟಾರ್ನ್, ದಿಸ್ ಬುಕ್ ಈಸ್ ಟಾರ್ನ್. ಟಾರ್ನ್ ಮೀನ್ಸ್ ಹರಿದಿದೆ ಅಂತೇಳಿ. ದಿಸ್ ಬುಕ್ ಈಸ್ ಟಾರ್ನ್. ಅವನು ನಿನ್ನ ಸ್ನೇಹಿತನ, ಈಸ್ ಹಿ ಯುವರ್ ಫ್ರೆಂಡ್, ಈಸ್ ಹಿ ಯುವರ್ ಫ್ರೆಂಡ್, ಈಸ್ ಹಿ ಯುವರ್ ಫ್ರೆಂಡ್. ಅವನ ಶರ್ಟ್ ಹೊಸದು, ಹಿಸ್ ಶರ್ಟ್ ಈಸ್ ನ್ಯೂ. ಅವನು ನನ್ನ ಸಹೋದರನಲ್ಲ, ಹಿ ಈಸ್ ನಾಟ್ ಮೈ ಬ್ರದರ್. ನಾನು ಮೈದಾನದಲ್ಲಿ ಇದ್ದೇನೆ, ಐ ಆಮ್ ಇನ್ ದ ಫೀಲ್ಡ್, ಐ ಆಮ್ ಇನ್ ದ ಫೀಲ್ಡ್. ನೋಡಿ, ಈ ಪುಸ್ತಕ ಹರಿದಿದೆ, ದಿಸ್ ಬುಕ್ ಈಸ್ ಟಾರ್ನ್. ಅವನು ನಿನ್ನ ಸ್ನೇಹಿತನ, ಇಸ್ ಹಿ ಯುವರ್ ಫ್ರೆಂಡ್. ಅವನ ಶರ್ಟ್ ಹೊಸದು, ಹಿ ಶರ್ಟ್ ಈಸ್ ನ್ಯೂ. ಅವನು ನನ್ನ ಸಹೋದರನಲ್ಲ, ಹಿ ಈಸ್ ನಾಟ್ ಮೈ ಬ್ರದರ್. ನಾನು ಮೈದಾನದಲ್ಲಿದ್ದೇನೆ, ಐ ಆಮ್ ಇನ್ ದ ಫೀಲ್ಡ್. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಸೆಷನ್ನ ಕೊನೆಯ ಒಂದು ಚಾಪ್ಟ್ರಿಗೆ ಬರೋಣ. ಸೊ ಇಲ್ಲಿ ವರ್ಕ್ಶೀಟ್ ಕೊಡಲಾಗಿದೆ.
ಎಂದಿನಂತೆ ವರ್ಕ್ಶೀಟನ್ನು ಪ್ರತಿನಿತ್ಯ ಕೊಡ್ತೀವಿ ಅಂತ ಹೇಳಿದ್ವಿ. ಈ ವರ್ಕ್ಶೀಟನ್ನು ನೀವು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಟ್ರೈ ಮಾಡಿ. ಅವನು ಜಿಮ್ನಲ್ಲಿ ಇದ್ದಾನಾ, ಆಹಾರ ಬಿಸಿಯಾಗಿದೆ, ಈ ಪುಸ್ತಕ ಚೆನ್ನಾಗಿದೆ, ನಾನು ಇಲ್ಲಿದ್ದೇನೆ, ನಾವು ತಯಾರಾಗಿದ್ದೇವೆ. ಈ ಎಲ್ಲ ಕನ್ನಡ ವಾಕ್ಯಗಳನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಮಾತನಾಡೋಕ್ಕೆ ಪ್ರಯತ್ನ ಮಾಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಕಂಟೆಂಟ್ ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.